Dear students, I welcome you all once again to this financial accounting class. ಈ ಹಿಂದಿನ ವಿಡಿಯೋದಲ್ಲಿ ನಾವು ಬ್ರಾಂಚ್ ಅಕೌಂಟಲ್ಲಿ ಬರುವಂತಹ ಡೆಟ್ ಸಿಸ್ಟಮ್ ಆಫ್ ಅಕೌಂಟಿಂಗಲ್ಲಿ ಯಾವ ರೀತಿ ಬ್ರಾಂಚ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕೆನ್ನೋದನ್ನು ತಿಳಿದುಕೊಂಡಿದ್ದೇವೆ. ಸೊ ಅಂದರೆ ಹೆಡ್ ಆಫೀಸ್ ತನ್ನ ಬುಕ್ಸಲ್ಲಿ ಯಾವ ರೀತಿ ಬ್ರಾಂಚ್ ಅಕೌಂಟ್ ಓಪನ್ ಮಾಡ್ತದೆ, ಪ್ರಿಪೇರ್ ಮಾಡ್ತದೆ ಅನ್ನೋ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದೇನೆ. ನಾವು ಟು ಕಂಟಿನ್ಯೂ ವಿತ್ ದ್ಯಾಟ್ ಅದನ್ನೇ ಮತ್ತಷ್ಟು ಅಭ್ಯಾಸ ಮಾಡುವ ಉದ್ದೇಶದಿಂದ ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. So, in this problem, we will discuss a debtor system of accounting when the goods are supplied at cost. So, I'll read the problem, and this problem is given for 6 marks. ಈ ಹಿಂದಿನ ವಿಡಿಯೋದಲ್ಲಿ 12 ಮಾರ್ಕ್ಸ್ ಕ್ವಶನ್ ಕೇಳಿದ್ದೇನೆ. ಅದರಲ್ಲಿ ಡಿಫ್ರೆನ್ಸ್ ಏನಂದರೆ, ಈ ಹಿಂದಿನ ವಿಡಿಯೋದು ಪ್ರಾಬ್ಲಮಲ್ಲಿ ಎರಡು ಮುಖ್ಯವಾದ ಅಕೌಂಟ್ ಪ್ರಿಪೇರ್ ಮಾಡಿದ್ರಿ ನೀವು. ಒಂದು ಡೆಟರ್ಸ್ ಅಕೌಂಟ್ ಆ್ಯಂಡ್ ಬ್ರಾಂಚ್ ಅಕೌಂಟ್. ಬಟ್ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ಇಸ್ ವೆರಿ ಈಸಿ. ಇದರಲ್ಲಿ ಕೇವಲ ಬ್ರಾಂಚ್ ಅಕೌಂಟ್ ಮಾತ್ರ ಮಾಡಲಿಕ್ಕೆ. So I'll read the problem, then we will see how it has to be solved. Sharma Limited invoices goods to Hospate branch at cost. So understand, goods are not supplied at invoice price, it is supplied at cost. The branch sells goods only for cash. This is also very important information. It means that we have only cash sales. We do not have credit sales. ಈಗ ಕ್ರೆಡಿಟ್ ಸೇಲ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು, ಅಲ್ಲಿ ಡೆಟರ್ಸ್ ಎನ್ನುವುದು ಇರುವುದಿಲ್ಲ. ಸೊ ಡೋಂಟ್ ಸರ್ಚ್ ಫಾರ್ ದ ಡೆಟರ್ಸ್ ವಿಲ್ ನಾಟ್ ಬಿ ದೇರ್. ದಿಸ್ ಸೆಂಟೆನ್ಸ್ ಸೇಸ್ ದ್ಯಾಟ್ ದೇರ್ ಇಸ್ ನೋ ಚಾನ್ಸ್ ಆಫ್ ಹ್ಯಾವಿಂಗ್ ಎನಿ ಡೆಟರ್ಸ್. ಅಲ್ಲಿ ಕ್ರೆಡಿಟ್ ಸೇಲ್ಸ್ ಇದ್ರೆ ಮಾತ್ರ ಡೆಟರ್ಸ್ ಅಂತ ಬರ್ತದೆ. ನಾವು ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2017. ಸೊ ಈ ಬ್ರಾಂಚ್ ಅಕೌಂಟಿಗೆ ಮಾಡಬೇಕಾದ್ರೆ ಏನೆಲ್ಲ ಮಾಹಿತಿ ಬೇಕು ಆ ಎಲ್ಲ ವಿಷಯವನ್ನು ಅವರು ಕೊಟ್ಟಿದ್ದಾರೆ. And what do we need? We need information about assets and liabilities. And we need information about certain transactions that has taken place between the branch and head office. Head office ಮತ್ತು ಬ್ರಾಂಚಿನ ನಡುವೆ ನಡೆದಂತಹ ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳ ಮಾಹಿತಿ ನಮಗೆ ಬೇಕಾಗ್ತದೆ. ಸೊ ಇಲ್ಲಿ ನಿಮಗೆ ಬ್ರಾಂಚ್ ಅಕೌಂಟ್ನ ಬಗ್ಗೆ ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಬಹಳ ಮುಖ್ಯವಾದ ಒಂದು ಅಕೌಂಟ್. ಏನಾದರೂ ವಿಶೇಷತೆ ಅಂದರೆ ನೋಡಿ, ಆ ಒಂದು ಅಕೌಂಟಲ್ಲಿ ಈ ಬ್ರಾಂಚಿನ ಫೈನಾನ್ಷಿಯಲ್ ಪೊಸಿಷನ್ ಕೂಡ ನೀವು ತೋರಿಸಿಕೊಡ್ಬೋದು. ಅಷ್ಟೇ ಅಲ್ಲ, ಆ ಬ್ರಾಂಚಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ, ಎಷ್ಟು ಲಾಸ್ ಆಗಿದೆ, ಈ ಮಾಹಿತಿಯನ್ನು ಕೊಡ್ಬೋದು. ಸೊ ಒಂದು ಅಕೌಂಟಲ್ಲಿ ಬಹಳ ಮುಖ್ಯವಾದ ಬ್ರಾಂಚಿಗೆ ಸಂಬಂಧಪಟ್ಟಂತಹ ಎರಡು ಮುಖ್ಯ ವಿಷಯಗಳನ್ನು, ಫೈನಾನ್ಷಿಯಲ್ ಪೊಸಿಷನ್ ಆಸ್ ವೆಲ್ ಆಸ್ ದ ಪ್ರಾಫಿಟ್ ಆರ್ ದ ಲಾಸ್, all this can be given in one account. Now, what information we need? We need information about the assets and the liabilities. And we have debtors illa, irudilla, yakandre credit sale illa. So, and then the transactions, andre goods or cash. It can be sent by the head office to branch or branch in the head office ಗೆ ಬಂದಿರಬಹುದು. ಈ ಮಾಹಿತಿ ನಮಗೆ ಇಲ್ಲಿ ಉಂಟು. ಸೊ ವಿ ಕ್ಯಾನ್ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್. ಡೈರೆಕ್ಟ್ಲಿ ವಿ ಕ್ಯಾನ್ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್. ಬೇರೆ ಯಾವುದೇ ಅಕೌಂಟ್ನ ಅಗತ್ಯ ಇಲ್ಲ. ಸೊ ದಿಸ್ ಇಸ್ ದ ಬ್ರಾಂಚ್ ಅಕೌಂಟ್. ಅಂಡರ್ಸ್ಟ್ಯಾಂಡ್ ಹೌ ಇಟ್ ಹ್ಯಾಸ್ ಟು ಬಿ ಡನ್. ಇದನ್ನು ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೇನೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಟು ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ಅದು ಇದ್ದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೇವೆ. ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟಿ ಇದ್ದರೆ ಅದು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ವಿ ವಿಲ್ ಸಿ ವಾಟ್ ಅಸೆಟ್ಸ್ ವಿ ಹ್ಯಾವ್ ಸ್ಟಾಕ್. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನಿಮಗೆ ಪೆಟ್ಟಿ ಕ್ಯಾಶ್ ಅಂತ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಇಲ್ಲಿ 2150. ದಿಸ್ ಈಸ್ ಆಲ್ಸೋ ವಿಲ್ ಬಿ ಟೇಕನ್ ಆಸ್ ಅನ್ ಅಸೆಟ್ ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್. ಈ ಎರಡು ವಿಷಯವನ್ನು ಡೆಬಿಟ್ ಸೈಡಲ್ಲಿ ಹಾಕ್ತೇವೆ. ಸೊ ವಿ ಹ್ಯಾವ್ ಅಸೆಟ್ಸ್, petty cash and the stock. Petty cash and stock. We do not have debtors. And then we have petty cash. So now I have recorded it on the debit side. Liabilities illi illa. So branch sometimes no, it will not have any liability. So not to be recorded. Illi idre ನೀವು credit side ಅಲ್ಲಿ opening balance ಅನ್ನು ತಗೊಳ್ಬೇಕು. Then what we have to take? We have to take the transactions. ಇಲ್ಲಿ ಮುಖ್ಯವಾಗಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಮಾತ್ರ ಬರ್ತದೆ and it is very easy to record it. One is goods or cash which is sent by the head office to the branch. Head office
ಅವರ ಅಗತ್ಯತೆಗೆ ಅನುಗುಣವಾಗಿ ಆ ಗೂಡ್ಸನ್ನು ಕಳಿಸಿಕೊಡ್ತದೆ, ಕ್ಯಾಶ್ ಕೂಡ ಕಳಿಸಿಕೊಡ್ತದೆ, ದಿನನಿತ್ಯದ ಖರ್ಚುಗಳಿಗಾಗಿ ಕ್ಯಾಶ್ ಕೂಡ ಕಳಿಸಿಕೊಡ್ತದೆ. ಸೊ ಇಫ್ ಇಟ್ ಈಸ್ ಸೆಂಟ್ ಬೈ ದ ಹೆಡ್ ಆಫೀಸ್ ಟು ಬ್ರಾಂಚ್, ಇಟ್ ಈಸ್ ಟು ಬಿ ಡೆಬಿಟೆಡ್ ಟು ದ ಬ್ರಾಂಚ್ ಅಕೌಂಟ್. ಅದೇ ರೀತಿ ಬ್ರಾಂಚಿಂದ ಹೆಡ್ ಆಫೀಸಿಗೆ ಬಂದರೆ, ಅದು ವಾಪಸ್ ಕಳಿಸಿಕೊಟ್ರೆ, ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಸೊ ನಾವು ವಿ ಹ್ಯಾವ್ ಹಿಯರ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಇದು ಹೆಡ್ ಆಫೀಸಿಂದ ಬ್ರಾಂಚಿಗೆ ಬಂದದ್ದು. ಫ್ರಮ್ ಹೆಡ್ ಆಫೀಸ್ ಟು ಬ್ರಾಂಚ್ ಇಟ್ ಈಸ್ ಟು ಬಿ ಡೆಬಿಟೆಡ್. ಆ್ಯಂಡ್ ದೆನ್ ವಿ ಹ್ಯಾವ್ ದೀಸ್ ಎಕ್ಸ್ಪೆನ್ಸಸ್ ಕ್ಯಾಶ್ ರೆಮಿಟೆಡ್ ಟು ಬ್ರಾಂಚ್. ಅಂದರೆ ಮತ್ತೊಮ್ಮೆ ಹೆಡ್ ಆಫೀಸಿಂದ ಬ್ರಾಂಚಿಗೆ ಕಳಿಸಿಕೊಟ್ಟದ್ದು. ಸೊ ಯು ಹ್ಯಾವ್ ಟು ಡೆಬಿಟ್ ಇಟ್. ಬೋತ್ ದೀಸ್ ಐಟಮ್ಸ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಕ್ಯಾಶ್ ರೆಮಿಟೆಡ್ ಟು ಬ್ರಾಂಚ್, ಇದನ್ನು ಡೆಬಿಟ್ ಸೈಡಿಗೆ ಹಾಕ್ತೇವೆ ನೋಡಿ. ಇಲ್ಲಿ ಯು ಹ್ಯಾವ್ ಟು ರೆಕಾರ್ಡ್ ಇಟ್ ಆನ್ ದ ಡೆಬಿಟ್ ಸೈಡ್. ಆಲ್ ದೀಸ್ ಎಕ್ಸ್ಪೆನ್ಸಸ್, ದಿನನಿತ್ಯದ ಖರ್ಚುಗಳಿಗೂ ಅವರು ಹಣ ಕೊಡ್ತಾರೆ. ಆ್ಯಂಡ್ ದೆನ್ ವಿ ಹ್ಯಾವ್ ದಿಸ್ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್. ನೀವು ಅರ್ಥ ಮಾಡಬೇಕು, ಅದು ಬ್ರಾಂಚಿಂದ ಹೆಡ್ ಆಫೀಸಿಗೆ. ಸೊ ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಅರ್ಥ ಮಾಡಿಕೊಳ್ಳಿ. ಯಾವ ರೀತಿ ನೆನಪಿನಲ್ಲಿ ಇಟ್ಟುಕೊಳ್ಳೋದಂದರೆ, ಅದು ಹೆಡ್ ಆಫೀಸಿಂದ ಬ್ರಾಂಚಿಗೆ ಬಂದಿದ್ದರೆ ಡೆಬಿಟೆಡ್. ಇಫ್ ಇಟ್ ಈಸ್ ಫ್ರಮ್ ಬ್ರಾಂಚ್ ಟು ಹೆಡ್ ಆಫೀಸ್, ಸರಿ ವಿರುದ್ಧವಾದದ್ದು, ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. So we have it on the credit side. Cash, if it is remitted, cash we have to see. Ali cash sales unto, which is 83,300. Collection from debtors irudilla, debtors illa. So 83,300 and goods returned by branch, which is 2,600. These two items will be recorded on the credit side. Credit side ali ಹಾಕ್ತೇವೆ. So this is how it is recorded, ಈ ಎರಡು ಐಟಮ್. ಆ ನಂತರ ನೋಡಿ, ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ನೀವು ಹೇಗೆ ರೆಕಾರ್ಡ್ ಮಾಡಿದ್ದೀರಿ, ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಕೂಡ ರೆಕಾರ್ಡ್ ಮಾಡಬೇಕು. ಅದರ ಒಂದು ವ್ಯತ್ಯಾಸ ಏನಂದರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ವಿಲ್ ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಓಪನಿಂಗ್ ಬ್ಯಾಲೆನ್ಸ್ ಇಸ್ ಟು ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್, ಬಟ್ ಕ್ಲೋಸಿಂಗ್ ಅಸೆಟ್ ಬ್ಯಾಲೆನ್ಸಸ್ ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಮತ್ತೊಮ್ಮೆ ಅಲ್ಲಿ ಸ್ಟಾಕ್ ಮತ್ತು ಪೆಟ್ಟಿ ಕ್ಯಾಶ್, ದೀಸ್ ಆರ್ ದ ಟೂ ಐಟಮ್ಸ್ which is to be recorded on the credit side. Balance carried down, branch debtor, branch stock and petty cash. These three items. But debtors illa ile. ಆನಂತರ ಸೊ ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ತೋರಿಸಿಕೊಟ್ಟಿದ್ರಿ ಇಲ್ಲಿ ಈ ಅಕೌಂಟಲ್ಲಿ. ಈಗ ಮುಖ್ಯವಾಗಿ ಆ ಬ್ರಾಂಚಲ್ಲಿ ಏನು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ, ಎಷ್ಟು ಲಾಸ್ ಆಗಿದೆ, ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಉಂಟು ಈ ಅಕೌಂಟಲ್ಲಿ. ಯು ನೀಡ್ ಟು ಬ್ಯಾಲೆನ್ಸ್ ದಿಸ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸಿಂಗ್ ಫಿಗರ್, ನಿಮಗೆ ಎಷ್ಟು ಬ್ಯಾಲೆನ್ಸ್ ಸಿಗ್ತದೆ, ದ್ಯಾಟ್ ಈಸ್ ನಥಿಂಗ್ ಬಟ್ ದ ಪ್ರಾಫಿಟ್ ಆರ್ ಲಾಸ್. So when we balance this account, we have this total 1,04,720. Actually, the credit total is more. Credit total ಹೆಚ್ಚು ಉಂಟು. ಸೊ ಡೆಬಿಟ್ ಸೈಡ್, ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟು ಅಂದರೆ 27,970. ದ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಟೋಟಲ್, ಕ್ರೆಡಿಟ್ ಹೆಚ್ಚು ಉಂಟು, ಕ್ರೆಡಿಟ್ ಸೈಡ್ ಹೆಚ್ಚಿದ್ರೆ ದಟ್ ಇಸ್ ಪ್ರಾಫಿಟ್. So it is to be transferred to general profit and loss account. Amount is 27,970. ಸೊ ಈ ರೀತಿ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಕೂಡ ತೋರಿಸಿಕೊಡುವಂತಹ, ಅದೇ ರೀತಿ ಪ್ರಾಫಿಟ್ ಮತ್ತು ಲಾಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗುವಂತಹ ಒಂದು ಅಕೌಂಟ್ ಹೆಡ್ ಆಫೀಸ್ ತನ್ನ ಬುಕ್ಸಲ್ಲಿ ಮಾಡ್ತದೆ. ಆ್ಯಂಡ್ ಇಟ್ ಈಸ್ ಡನ್ ಫಾರ್ ಈಚ್ ಬ್ರಾಂಚ್. ಥ್ಯಾಂಕ್ ಯು.